ಓಂ ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಹೇ ಭಗವಾನ್ ಭಾಸ್ಕರ, ಹರಿಯಲಾರದ ಘೋರ ಸಂದೇಹಲಾಬ್ದಿಯೊಳ್ ಮುಳುಗಿದೆ. ಹರಿಯಲಾರದ ಘೋರ ಸಂದೇಹಲಾಬ್ದಿಯೊಳ್ ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿಂದು ಭಾಸ್ಕರ. ಹರಿಯಲಾರದ ಘೋರ ಸಂದೇಹ. ಪಾಠಕ್ಕೆ ತಿಳುಕಿ ನೊಂದಿಯ ನಿಂದು ನಾ ಪರಿ. ಬಂಧು ಬಾಂಧವರೆಂಬ ಪಾಠಕ್ಕೆ ತಿಳುಕಿ ನೊಂದಿ ನಿಂದು ನಾ ಪರಿ. ಹೀಗೆ ಶೋಷೋಧನಯ ಗೈಯದೆ ಶಾಂತಿ ನೀಡೋ ಶ್ಯಾಮಲಾಂಗ. ಶಾಂತಿ ನೀಡೋ ಶ್ಯಾಮಲಾಂಗ. ಹರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ಭಾಸ್ಕರ. ಓಂ ಸೂರ್ಯದೇವಾಯ ನಮಃ. ಓಂ ಭಗವತೆ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ. ಯಾರು? ಕುಮಾರ ಕರ್ಣ. ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕರ್ಣ. ಕುಂತಿ? ಅರ್ಜುನನ ತಾಯಿ, ನನ್ನ ಹೆತ್ತ ಮಾತೆ. ಅಮ್ಮ ಅಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಹುದಿನದ ಬಯಕೆ
ವರನ ಹಡೆದೆ ಕರುಣೆಯ ತೋರಿದೆ ವರನ ಹಡೆದೆ ಎಂದಿಗೆ ಋಣವಾ ತೀರಿಸಲೇನ ಎಂದಿಗೆ ಋಣವಾ ತೀರಿಸಲೇನ ಜನಿಸಿದ ಮರುಕ್ಷಣವೇ ಜಲಕೆಸೆದೆ ಎಂತೆ ಅಮ್ಮ 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 ಜನಿಸಿದ ಮರುಕ್ಷಣವೇ ಜಲಕೆಸೆದೆ ಎಂತೆ ಜನಿಸಿದ ಮರುಕ್ಷಣವೇ ಜಲಕೆಸೆದೆ ಎಂತೆ ಮಗುವಂಬ ನಾನಾಗ ಏನಂದರೆ ಮಗುವಂಬ ನಾನಾಗ ಏನೊಂದನುಗರಿ ಬಹುದಿನದ ಬಯಕೆ ಫಲಿಸಿದಮ್ಮ ಅಮ್ಮ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ತಾಯಿ ಅಮ್ಮ ನಾ ಮಾಡಿದ ಅಪರಾಧ ಏನದು ತಾಯಿ ಎಂದಿಗೆ ಅಕ್ಷಮ್ಯವೆನಿತೆ ಜೀವವ ಉಳಿತೆ ಅಕ್ಷಮ್ಯವೆನಿತೆ ಜೀವವ ಉಳಿತೆ ಮಗನೆಂಬ ಮಮಕಾರ ಏಕಿಲ್ಲ ತಾಯಿ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯಿ ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯಿ ಮಗನೆಂಬ ಮಮಕಾರ ಏಕಿಲ್ಲ ತಾಯಿ ಐವರ ಮಾತೆ ನಿನಗಿರುವುದೇ ಐವರ ಮಾತೆ ನಿನಗಿರುವುದೇ ಕೊರತೆ ಬಯಕೆ ಫಲಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಂತಹ ಅಪರಾಧವಾಗಿ ಅಲ್ಲಿಯ ಜಲಚರಗಳು ಕೂಡ ಈ ಪಾಪಿ ದೇಹವನ್ನು ತಿನ್ನಬೇಕು. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತನ್ನ ಮರಿಗಳನ್ನ ಅದೆಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲಹುತ್ತಿರುವಾಗ ಮನುಷ್ಯ ಮಾತ್ರದವನಾಗಿರುವ ನನ್ನನ್ನು ಸೂತ ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನ ಕುಲದವನೆಂದು ನನ್ನನ್ನು ಹೀಯಾಳಿಸುತ್ತಿರುವಾಗ ಅದನ್ನೆಲ್ಲ ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿದ್ದ ನೀನು
ಏಕಮ್ಮ ಸುಮ್ಮನಾದೆ? ಹೇಳು ತಾಯಿ, ಏಕೆ ಸುಮ್ಮನಾದೆ? ಹೋಗಲಿ ಬಿಡು, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯ. ಈಗಲಾದರೂ ಈ ನಿನ್ನ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ನಿನ್ನ ಉಪಕಾರದ ಭಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ?
ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿತಿವೆ. ಕುಮಾರ, ಸತ್ಯವಾಗಿ ಹೇಳು, ನೀನು ಬದುಕಿರು ಎಂಬ ವಿಚಾರವೇ ನನಗೆ ತಿಳಿದಿರಲಿಲ್ಲ ಕುಂದ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿದು ನಿನ್ನನ್ನು ನೋಡಲು ಕಾತರಳಾಗಿ ಓಡಿ ಬಂದಿರುವೆ. ಬಾಲ್ಯದಿಂದಲೂ ನೀನು ಅನುಭವಿಸಿದ ಕಷ್ಟ ನಷ್ಟಗಳಿಗೆಲ್ಲ ಈ ಪಾಪಿಯಾದ ಕುಂತಿಗೆ ಕಾರಣಳು. ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸು ಕರ್ಣ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ಆ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿ. ನನಗಂತಹ ಭಾಗ್ಯವು ಎಲ್ಲಿ ಲಭಿಸಬೇಕು ತಾಯಿ? ಕರ್ಣ, ಆದದ್ದು ಆಗಿ ಹೋಯಿತು. ಈಗಲಾದರೂ ಪಾಂಡವರೊಡನೆ ಸೇರಿ ರಾಜಭಾರವನ್ನು ಮಾಡು ಬಾ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಆ ನನ್ನ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲ. ಕರ್ಣ, ನಿನ್ನ ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಸೆರೆಗೊಡ್ಡಿ ಬೇಡಿಕೊಳ್ಳುತ್ತಿರುವೆನು. ಸೌಮಾತ್ರ ದಾನ ಮಾಡು ಮಗನೇ. ಅಮ್ಮ, ನೀನು ವೀರಮಾತೆ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನೀನೇ ಹೇಳು, ಕೊರೆದಾತನನ್ನು ತೊರೆಯುವುದೇ? ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ನಾನು ಕೊಲೆ ಪಾತಕಿಗಿಂತ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿಹರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕರ್ಣ, ನಿನ್ನ ಮಾತುಗಳು ಅಕ್ಷರ ಸಹ ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿಗೆ ಬಿದ್ದ ಸಹೋದರರಲ್ಲವೇ? ಅವರ ಕ್ಷೇಮ ನಿನ್ನ ಕ್ಷೇಮವಲ್ಲವೇ? ನೀವಾರು ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದೆ ಕುಮಾರ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ ತಾಯಿ. ನೀನು ಎಳೆಯತನದಲ್ಲಿ ನಿಷ್ಕರುಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವವರಲ್ಲಿದೆ ಒಣಗಿ ಹೋಗಿರುವುದು ಪುನಃ ಚಿಗುರುವುದೇನಮ್ಮ? ಮಮ ಪ್ರಾಣಾಹಿ ಪಾಂಡವಃ ಎಂದು ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯ ಎಲ್ಲಿರುವುದು? ಬಿಡುತ್ತಾಯಿ ನಿನ್ನ ಚಿಂತೆ. ಹೌದು, ಲೋಕೈಕ ವೀರನಾದ ನೀನು ಆ ಕೌರವರೊಡನೆ ಸೇರಿ ಪಾಂಡವರಿಗೆ ಕೇಳಲು ಬಯಸುತ್ತಿರುವಾಗ ನಾನು ಹೇಗೆ ತಾನೇ ಭಯ ಪಡೆದಿರಲಿ ಕಂದ? ಕುಮಾರ, ನಾಳಿನ ಯುದ್ಧದಲ್ಲಾದರೂ ಪರಾನ್ಮುಖನಾಗುವೆಯ ಕಂದ? ಅಮ್ಮ, ಕರ್ಣನಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿಯುವೆ. ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಚಿತ್ತನನ್ನಾಗಿ ಮಾಡಿದನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ಆತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನೆಲ್ಲ ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು. ನಾನು ಈ ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ. ಹೌದು, ಹೋಗಲಿ ಬಿಡು ಕರ್ಣ. ಈಗಾಗಲೇ ನೊಂದಿರುವ ನಿನ್ನ ಮನಸ್ಸನ್ನು ನಾನು ಹೆಚ್ಚಿಗೆ ನೋಯಿಸಲಾರೆ. ಕರ್ಣ, ನಾಳಿನ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ ಕರ್ಣ. ಅವರನ್ನು ಉಳಿಸಿಕೊಡು ಮಗನೇ, ಅವರನ್ನು ಉಳಿಸಿಕೊಡು. ಆದರೆ ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮ ವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಏಕಪ್ಪ ಇಷ್ಟೊಂದು ದ್ವೇಷ? ಆತನೊಡನೆ ಯುದ್ಧ ಮಾಡುವುದನ್ನು ನೋಡಿ ನನ್ನ ಸ್ವಾಮಿಯು ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು ತಾಯಿ.
ನನ್ನಿಂದ ಅರ್ಜುನನೇ ಮೃತನಾದರು, ಕರ್ಣ, ಅರ್ಜುನನಿಂದ ನಾನೇ ಮೃತನಾದರು. ಕುಮಾರ, ನಿನಗೆ 5 ಮಕ್ಕಳು ಉಳಿದೇ ಉಳಿಯವರು ತಾಯಿ. ಬಿಡು ತಾಯಿ ನಿನ್ನ ವ್ಯತೆಯನ್ನು. ಕುಮಾರ, ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಕಂದ? ಹೇಳು ತಾಯಿ, ನಿನ್ನ ಸತ್ಯವಾಗಿ ನಡೆಸಿಕೊಡುವೆಯ? ಅಮ್ಮ, ಈ ಕರ್ಣನು ಹೆತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದ ಕಡು ಪಾಪಿ ಎಂದು ಭಾವಿಸಿದೆಯಾ ತಾಯಿ? ಜನನಿ ನಿನ್ನ ಮಗನಿವನು ಉಸಿಯಾಡುವನೇನೋ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನೋ, ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಎಂತಾದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಹೌದು ತಾಯಿ, ಆದರೂ ಸರಿ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನೀ ಪಾದ ಕಮಲಗಳಾಣೆ ಜನನೀ. ದೊಡ್ಡ ಬಾಣವನ್ನು ಪುನಃ ಬೇಡ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಸೂರ್ಯ ಚಂದ್ರಾದಿಗಳೇ, ಮನು ಮುನಿಗಳೇ, ಅಷ್ಟ ದಿಕ್ಪಾಲಕರೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ಕವಚವನ್ನು ಕಸಿದನು. ವಿದುರನು ಸಭೆಯಲ್ಲಿ ಬೆಲ್ಲನ್ನು ಮುರಿದು ಬಿಸಾಡಿದನು. ಕೃಷ್ಣನು ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ತೊಟ್ಟ ಬಾಣವನ್ನು ಮತ್ತೆ ತೊಡಬೇಡ ಎಂದು ವಾಗ್ದಾನ ಪಡೆದಳು. ಆಗಲಿ, ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮುಡಿಯುವೆನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯಗಳು ಫಲಿಸಿತು. ನಮಗಿನ್ನೂ ಈ ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಕರ್ಣ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ಮಗನೇ? ಸಂದೇಹ? ಎತ್ತ ಕರುಳಿನ ಬಾಧೆಯನು ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡನೊಲ್ಲೆ.
ಕಟ್ಟ ಕಡೆಯೋಳ್ ಧರ್ಮದಾದಿಗೆ ಕಾಲಿಡನೊಲ್ಲೆ ಇಗೋ ಕೊಡುವೆನು ಬಾಚೆಯನು ಬಿಡು ಚಿಂತೆಯ ಜನನೀ ಈ ಕರ್ಣನ ವಾದೆಯ ಕೇಳಮ್ಮ ಸಂದೇಹವ ಬಿಡುವಮ್ಮ ಹಿಡಿಯುವುದೊಂದೇ ಬಾಣದ ಸುಡುವುದಿಲ್ಲ ನಾ ಮತ್ತೊಂದ ಮುಗಿಲೆ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ ಮುಗಿಲೆ ಇಳಿದು ಬರಲಿ ಈ ಧರೆಯ ಬಿರಿದು ನಿಲ್ಲಲಿ ನಿನ್ನಾಣೆ ಸತ್ಯವಮ್ಮ ನಿನ್ನಾಣೆ ಸತ್ಯವಮ್ಮ ಜನನೀ ಅಮ್ಮ ಅಮ್ಮ ಕೊಟ್ಟ ಮಾತನ್ನು ಎಂದು ತಪ್ಪಲಾರೆನು ತಾಯಿ ಹೋಗಿ ಬಾ ತಾಯಿ ಅಮ್ಮ ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು ಪುನಃ ನಿನ್ನನ್ನು ನೋಡುವ ಭಾಗ್ಯ ಲಭಿಸುವುದೋ ಇಲ್ಲವೋ ನನಗೆ ತಿಳಿಯುವುದು ಕಟ್ಟ ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡಬೇಕೆಂದು ನಿನ್ನಲ್ಲಿ ಪ್ರಾರ್ಥಿಸಿ ಅದೇನು ಹೇಳು ಮಗನೇ ಸತ್ಯವಾಗಿ ನಡೆಸಿಕೊಡುವೆನು ಹೇಳು ಕಂದ ಅಮ್ಮ ಈ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ಹೇಳಬೇಡ ತಾಯಿ ದೈವವಶಾತ್ ನಾನೇನಾದರೂ ಈ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಆ ಧರ್ಮರಾಯನಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ಹೌದು ತಾಯಿ ಇಷ್ಟೊಂದು ಸಂಕಟ ನಾಶಗಳಿಂದ ಈ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ ನಾಶವಾಗಿ ಹೋಗಲಿ ಅಮ್ಮ ನಿನ್ನ ಮೊಗವನು ಯುಗದಿ ಕಾಣಲವುದೇ ಎಂದು ಅಮ್ಮ 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 ನಿನ್ನ ಮೊಗವನು ಈ ಯುಗದಿ ಕಾಣಲವುದೇ ಎಂದು ಮಾ ನಿನ್ನ ಮೊಗವನು ಈ ಯುಗದಿ ಕಾಣಲವುದೇ ಎಂದು ಬಗೆ ಬಗೆಯಲ್ಲಿ ನೊಂದು ಕಣ್ಣೀರನ್ನು ಬಗೆ ಬಗೆಯಲ್ಲಿ ನೊಂದು ಕಣ್ಣೀರ ಕಡಲಿರು ಅಮ್ಮ ಹೋಗಿ ಬರುವೆಯಾ ಹೋಗಿ ಬರುವೆಯಾ ಹೋಗಿ ಬರುವೆಯಾ ಅಮ್ಮ ಹೋಗಿ ಬರು
ಪ್ರಪಂಚದಲ್ಲಿ ದೈವ ಬಲವಿಲ್ಲದವರು ಜೀವಿಸಿದ್ದು ಸಾರ್ಥಕವಿಲ್ಲ. ಹೀಗಲೇ ಯುದ್ಧ ಭೂಮಿಗೆ ಹೊರಡುವೆನು. ಪೌರುಷವಿರುವರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಏ ವಿಧಿ, ನಿನ್ನ ಲೀಲೆ ಅಗಣಿತ. ವಿಧಾತನ ನಾಟಕ ಬಲ್ಲವರಾರೋ, ಮಾನವ ಜೀವ ಮೋಹಾಂಧಕಾರ, ಎಲ್ಲ ಮಾಯೇ ಮಾಯಾ ಜಾಲ. ವಿಧಿಗೈದ ಮೋಸದಿಂದ ಗತಿಹೀನನಾದಿ ಜಗದಿ, ವಿಧಿಗೈದ ಮೋಸದಿಂದ ಎನ್ನಯ್ಯ ಬಾಳು ಕಣ್ಣೀರು ಜಗದಿ, ಜೀವಿಸಲಾರೋ ದೀನರ ದಯದಿ. ಎನ್ನಯ್ಯ ಬಾಳು ಕಣ್ಣೀರು ಜಗದಿ, ಜೀವಿಪರಾರೋ ದೀನರ ದಯದಿ. ಕೊನೆಗಾಣಿತೆಯ ಕರ್ಮದ ಬಂಧನ, ಕೊನೆಗಾಣಿತೆಯ ಕರ್ಮದ ಬಂಧನ. ದಾರಿಯು ಕಾಣದ ಅಂಧರ ಕರನಾದೆ, ದಾರಿಯು ಕಾಣದ ಅಂಧರ ಕರನಾದೆ. ದೀನನಾದ ಜಗದಿ, ವಿಧಿಗೈದ ಮೋಸದಿಂದ ಗತಿಹೀನನಾದ ಜಗದಿ. ಏನಿಂತಹ ದುಶಕನ ಪ್ರಾತಃ ಕಾಲದ ಉದಯಗೀತಿಯು ವೃತ್ತಕೋಪವಾಗಿ ತೋರಬರುತ್ತಿದೆ. ದಯಾಮಯನಿ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಅಮ್ಮ, ಬಾ ಕುಮಾರ, ನಿನ್ನ ಸಲುವಾಗಿಯೇ ಕಾತರಳಾಗಿದ್ದೇನೆ. ರಾತ್ರಿ ಎಲ್ಲವೂ ನಿದ್ರೆ ಇಲ್ಲ, ಬೆಳಕು ಹರಿಯುತ್ತಲೇ ದುರ್ನಿಮಿತ ಪರವಾಗಿ. ಬಾ ವತ್ಸ, ನನ್ನೆದುರಿನಲ್ಲಿ ಮೊಣಕಾಲೂರಿ ಕುಳಿತುಕೋ. ಈ ನನ್ನ ಭದ್ರಾಹಸ್ತದಿಂದ ನನ್ನ ಮಸ್ತಕವನ್ನು ಒಂದು ಬಾರಿ ಸ್ಪರ್ಶಿಸಬೇಕು. ದಯಾಮಯನಿ, ನನ್ನ ಕುಮಾರನಿಗೆ ಯಾವ ಅಮಂಗಲವೂ ಆಗದಿರಲಿ. ಮೇಲೇಳು ಕಂದ. ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು, ನನ್ನನ್ನು ಆಶೀರ್ವದಿಸುತ್ತಾಯಿ. ಇದೆಂತಹ ಕೆಟ್ಟ ಸುದ್ದಿ ಕುಮಾರ. ನಿನಗೆ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ನಮ್ಮ ಸಮಸ್ತ ಸೈನ್ಯವು ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೆ ಮಾತಾ? ತಿಳಿದಿರುವುದು, ಆದರೆ ಅದು ನಿನ್ನ ಢಾಂಬಿಕ ಪ್ರದರ್ಶನದ ಪರಮಾವಧಿಯಿಂದಲೂ ಪಾಂಡವರನ್ನು ಹೆದರಿಸಲು ಹೂಡಿದ ತಂತ್ರವೆಂದು ಭಾವಿಸಿದ್ದರು. ಪ್ರೇಮ ವಾತ್ಸಲ್ಯಕ್ಕೆ ತಿಲಾಂಜಲಿಯನ್ನು ಬಿಟ್ಟು ಈ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡುತ್ತೇವೆ ಎಂದು ಮಾತು ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ಪಾಲನೆ ಮಾಡುವೆನು, ನನ್ನನ್ನು ಆಶೀರ್ವದಿಸುತ್ತಾ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾವಿಫಲವ. ಈ ಜಗತ್ತನ್ನು ನಿರ್ಮಿಸಿದ ವಿಧಾತನು ಯುದ್ಧವನ್ನು ನಿರ್ಮಿಸಲಿಲ್ಲ. ಅಸ್ವ್ಯಾನಾಂದಾದ ಮಾನವನು ತನ್ನ ಕಲುಷಿತ ಚಿತ್ತದಿಂದ ಕಡಿದು ತೆಗೆದ ಕಾಳ ಕೂಟವದು. ಕುಮಾರ, ನನ್ನ ಮಾತನ್ನು ಕೇಳು. ಗೃಹದ್ವಾರದಲ್ಲಿ ನಿಂತಿರುವ ಶಾಂತಿಯ ಮೂರ್ತಿ ನಿರಾಕರಿಸಿ ಘನಘೋರ ಯುದ್ಧಕ್ಕೆ ಆಹ್ವಾನ ಕೊಡಬೇಡ. ನಿಲ್ಲಿಸು ಕುಮಾರ, ನಿಲ್ಲಿಸಿಬಿಡು. ಅಮ್ಮ, ಚಲವೇಕೆ ಕುರು ನಂದನ, ನಿನ್ನ ಚಲದಾದಿರೇಗವೇ ಕುರು ವಂಶ ಗಮನ. ಚಲವೇಕೆ ಕುರು ನಂದನ,
ಅಮ್ಮ ಅಮ್ಮ ದುಡುಕಿನಿ ಕೆಡಬೇಡ ಕೆಡುಕನ ತಿಸಬೇಡ ದುಡುಕಿನಿ ಕೆಡಬೇಡ ಕೆಡುಕನ ತಿಸಬೇಡ ಪಾಂಡುನಂದನರೋಳು ವೇಷವೆಣಿಸಬೇಡ ಮಾತನ್ನು ಕೇಳಿದಲ್ಲ ಪಾಂಡುನಂದನರೋಳು ವೇಷವೆಣಿಸಬೇಡ ಗುರು ಪಾಂಡವರ ಸೋದರ ಪ್ರೇಮ ಕಡೆನುಡಿಗಳನ್ನು ನುಡಿಯದಿರು ನೀ ಈ ಕಡೆನುಡಿಗಳನ್ನು ನುಡಿಯದಿರು ನೀ ಸಾಕು ನಿನ್ನ ನೀತಿ ಬೋಧ ಕೇಳನು ಸಾಕು ನಿನ್ನ ನೀತಿ ಬೋಧ ಕೇಳನು ಕುರುಪತಿಗೆ ಸಮರಿಹರೆ ಧರೆಯೊಳಗೆ ಭಯವೇಕೆ ಬಿಡು ಮಾತೆಯೇ ನಿನ್ನ ಭಯದ ಬಿರೇಕವೇ ಧೀಮಂತವದನೆ ಭಯವೇಕೆ ಅಮ್ಮ ಭಯವೇಕೆ ಅಮ್ಮ ಭಯವೇಕೆ ಬಿಡು ಮಾತೆಯೇ ವರಗಾಂಧಾರ ವಂಶದ ನಂದಿನಿ ಶತಸುತರ ಪಡೆದ ಮಹಾಜನನಿ ವರಗಾಂಧಾರ ವಂಶದ ನಂದಿನಿ ಶತಸುತರ ಪಡೆದ ಮಹಾಜನನಿ ವ್ಯಾಕುಲವೇಕೆ ಪಡೆದಿರು ಚಿಂತೆ ವ್ಯಾಕುಲವೇಕೆ ಪಡೆದಿರು ಚಿಂತೆ ಛಲದಂತ ಮಲ್ಲನ ಛಲವನ್ನು ಅರಿತು ಛಲದಂತ ಮಲ್ಲನ ಛಲವನ್ನು ಅರಿತು ಭಯವೇಕೆ ಬಿಡು ಮಾತೆಯೇ ನಿನ್ನ ಭಯದ ಬಿರೇಕವೇ ಧೀಮಂತವದನೆ ಭಯವೇಕೆ ಬಿಡು ಅಮ್ಮ ಭಯವೇಕೆ ಅಮ್ಮ ಭಯವೇಕೆ ಬಿಡು ಮಾತೆಯೇ ಅಮ್ಮ ಈ ಅಪೌರುಷದ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವ ತಾಯಿ 100 ಜನ ವೀರಪುತ್ರರನ್ನೆತ್ತ ವೀರ ಮಾತೆಯಮ್ಮ ನೀನು ಒಂದಲ್ಪದ ಯುದ್ಧದ ಸಲುವಾಗಿ ಏಕಮ್ಮ ಇಷ್ಟೊಂದು ಕಾತರಳಾಗಿರುವೆ ಕುಮಾರ ಧರ್ಮದ ರಹಸ್ಯವನ್ನು ನೀನು ತಿಳಿಯಬೇಕಾದರೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ರಾಜ್ಯವನ್ನು ಆಳು ಕಂದ ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ಶತಾಧಿಕ ಧಿಕ್ಕಾರವಿರಲಿ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎದುರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ ತಾಯಿ ಸಾಮಾನ್ಯ ಮಾನವ ಧರ್ಮವೂ ಅಲ್ಲ ನನ್ನ ಪತ್ನಿ ಭಾನುಮತಿಗಾಗಲಿ ನನ್ನ ಅಂತಃಪುರದ ಓರ್ವ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ ಪಣಬಂಧವನ್ನೇ ನಿರಾಕರಿಸಿ ಸಮಗ್ರ ಪೃಥ್ವಿಯ ಪ್ರತಿಕಾಕ್ಷಿಯಾಗಿ ನಿಂತಿದ್ದರು ಅಪಮಾನದ ಪ್ರತಿರೋಧವನ್ನು ಒಡ್ಡುತ್ತಿದ್ದೆ ಆ ಧರ್ಮ ದುರುಳರಾದ ಪಾಂಡವರು ಮಾಡಿದ್ದೇನು ತಾಯಿ ಕೈಲಾಗದ ಏಡಿಯು ನಿಸ್ಸಾಯಕನು ಒಪ್ಪದಂತ ತಾಟಸ್ಥ ಸ್ವಭಾವ ಅದಕ್ಕಾಗಿಯೇ ನನಗೆ ಅವರ ಮೇಲೆ ಅಷ್ಟೊಂದು ದ್ವೇಷ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಮ್ಮ ಶಂತನು ದುಷ್ಯಂತಾದಿ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ
ಅದರ ಸಲುವಾಗಿ ನಾನು ದೀಕ್ಷಾಬದ್ಧನಾಗಿರುವೆನು. ನನ್ನನ್ನು ಆಶೀರ್ವದಿಸು ತಾಯಿ. ಈ ಜ್ಞಾತ ಹಿಂಸೆಗೆ ಗಾಂಧಾರಿಯ ಶುಭ ಕಾಮನೆಗಳು ನಿನಗೆ ಅಷ್ಟೊಂದು ಅವಶ್ಯಕತೆ ಹೊಂದಲಾರೆ ಕುಮಾರ, ನಿನ್ನನ್ನು ಹೊಂದಲಾರೆ. ಹೊರಟು ಹೋಗು. ಅಮ್ಮ, ಮಾತೃವಾಕ್ಯಗಳನ್ನು ತಿರಸ್ಕರಿಸಿದ ಪಾಪದ ಫಲವು ನನ್ನ ಪಾಲಿಗೆ ಕಟ್ಟಿಟ್ಟ ಬುತ್ತಿಯಾದರೂ ಚಿಂತೆ ಇಲ್ಲ. ಶತ್ರುಗಳನ್ನು ಯುದ್ಧಕ್ಕಾಗಿ ಆಹ್ವಾನಿಸೇ ಬಿಡುತ್ತೇನೆ. ಆಹ್ವಾನಿಸುತ್ತಿರುವುದು ಶತ್ರುವನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಿ ಹೋಗುವುದು. ಮುಳುಗಿ ಹೋಗಲಿ. ಹಸ್ತಿನಾವತಿ ಬದಿಯಲ್ಲಿ ಹರಿತಿರುವ ಗಂಗಾ ನದಿಯು ನೀರ ಕಾಲುವೆಯಾಗಿ ಹರಿಯುವುದು. ಅಳಿದುವಾಗಲಿ. ಹಸ್ತಿನಾವತಿಯ ಸುಮಂಗಲಿರು ತಮ್ಮ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲಬೇಕಾಗುವುದು. ಹಿಡಿದು ನಿಲ್ಲಲಿ. ಕುಮಾರ, ಅವನು ಇಲ್ಲ ದಾನವನು. ಅಮ್ಮ, ಈ ದಿನ ನಾನು ಮಾನವನಲ್ಲ ತಾಯಿ, ಮಾನವ ರೂಪದ ಮಹಾ ದುರ್ದಾನವ. ದುರ್ದಾನವನಾದ ಮೇಲೆ ನಡೆಯಬೇಕಾದ ನಡೆದಿರಬೇಕು. ಬಾ ಕುಮಾರ, ಯುದ್ಧಕ್ಕೆ ಹೊರಟವ ನಿನ್ನನ್ನು ಆಶೀರ್ವದಿಸಿ ಕಳಿಸಿಕೊಡುವೆನು. ಬಾ ಕಂದ. ದಯಾಮಯಿನಿ, ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಒಂದು ಹುಲ್ಲು ಕಡ್ಡಿಯು ವಜ್ರಾಯುಧಕ್ಕಿಂತ ಕಠಿಣವಾಗಲಿ. ಯಾರಲ್ಲಿ ಧರ್ಮವಿರುವುದೋ ಅವರಿಗೆ ಜಯ ಲಭಿಸಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಕಾಲೋಚಿತವಾದ ಧರ್ಮಕ್ಕನುಗುಣವಾಗಿ ಪಣಬಂಧವನ್ನು ನಿರಾಕರಿಸಿ ನಿಂತಿರುವ ಈ ಚಲದಂಕ ಮಲ್ಲ ಕೌರವೇಶ್ವರನಿಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ ಮಣಗಲಿ ರಣಬೇರಿಗಳು, ಓರ್ಗರಿಯಲಿ ರಣದಿಕ್ಕುಗಳು ಕಿವುಳಾಗುವಂತೆ ಆರಾಡಲಿ ನಮ್ಮ ಸರ್ಪಲಾಂಛನ. ಈ ದಿನ ಮಂಗಳದ ಮುಂಬೆಳಕೆ ಆ ಮಂಗಳರ ಅಮಂಗಳಕ್ಕೆ ನಾಂದಿ ನಾಂದಿ.